ಕುಚ್ಚಲಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ನಲ್ಲಿ ವೈಟ್ ರೈಸ್ ಗಿಂತನೂ ಬೆಟರ್ ನ್ಯೂಟ್ರಿಯನ್ಸ್ ಇದೆ ಅನ್ನೋ ವಿಷಯ ನಿಮಗೆ ಗೊತ್ತಾ? ಎಸ್, ನಮ್ಮ ಮನೇಲಿ 50% ಆಫ್ ದ ಟೈಮ್ ಇದೆ ಸ್ಟೇಪಲ್. ಫಸ್ಟ್ ಕುಚ್ಚಲಕ್ಕಿನ ಚೆನ್ನಾಗಿ ರೀತಿ ತಿಕ್ಕಿ ತೊಳೆದು 4ರಷ್ಟು ನೀರ್ ಹಾಕಿ ಉಪ್ಪು ಹಾಕಿ ಒಂದ್ 3 ರಿಂದ 4 ವಿಜಿಲ್ ಸ್ಲೋ ಫ್ಲೇಮ್ ನಲ್ಲಿ ಕುಕ್ ಮಾಡ್ಕೋಬೇಕು. ಇದನ್ನ ಹಾಗೆ ಗಂಜಿ ತರನು ತಿನ್ಬಹುದು ಅಥವಾ ಸೋಸ್ಕೊಂಡು ಅನ್ನಕ್ಕೆ ಸಾಂಬಾರ್ ಹಾಕೊಂಡು ಕೂಡ ತಿನ್ಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಬಟ್ ಇದನ್ನ ಸೋಸಿದ ನೀರ್ನ ಯಾವತ್ತೂ ಬಿಸಾಕಬಾರ್ದು. ಈ ಗಂಜಿನಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನ ಮಿಸ್ ಮಾಡದೆ ಕುಡಿರಿ, ಸೂಪರ್ ಆಗಿರುತ್ತೆ. ಕುಚ್ಚಲಕ್ಕಿ ಅನ್ನ ಆಯ್ತು, ಗಂಜಿ ಆಯ್ತು. ಇವಾಗ ತಂಗಳನ್ನದಿಂದ ಹೆಲ್ದಿ ಆಗಿರುವಂತ ಪ್ರೋಬಯೋಟಿಕ್ ಗಂಜಿ ಹೇಗ್ ಮಾಡೋದು ಅಂತ ನೋಡೋಣ. ನಮ್ಮ ಅಜ್ಜಿ ರೆಸಿಪಿ ಇದು, ಸಕ್ಕದಾಗಿರುತ್ತೆ. ಅನ್ನಕ್ಕೆ ಮೊಸರು, ಉಪ್ಪು, ಸ್ವಲ್ಪ ನೀರ್ ಹಾಕಿ ನೈಟೇ ಮಿಕ್ಸ್ ಮಾಡಿಡ್ಬೇಕು. ನೆಕ್ಸ್ಟ್ ಡೇ ಬೆಳಿಗ್ಗೆ ಇದಕ್ಕೆ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತೊಂದು ಸಿಂಪಲ್ ಒಗ್ಗರಣೆ ಹಾಕಿ ತಿಂತಾ ಇದ್ರೆ ಆಹಾ ಸ್ವರ್ಗ ಗುರು. ನಮ್ಮ ಅಜ್ಜಿ ತಾತಂದ್ರೆಲ್ಲ ಇದನ್ನ ತಿಂದೆ ಕಟ್ಮುಟ್ಟಾಗಿದ್ರು. ಡೆಫಿನೆಟ್ಲಿ ನೀವು ಇದನ್ನ ಟ್ರೈ ಮಾಡ್ಲೇಬೇಕಾಗಿರೋಂಥ ರೆಸಿಪಿ. ತಟ್ ಅಂತ ಸೇವ್ ಮಾಡ್ಕೊಳ್ಳಿ. ಹಾಗೆ ನಾಳೆ ದಿನ ಎಂಟ್ರಲ್ಲಿ ಯಾವ್ದೋ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದೀನಿ. ಅದ್ ಯಾವ್ದು ಅನ್ನೋದನ್ನ ಕಾಮೆಂಟ್ ಅಲ್ಲಿ ಗೆಸ್ ಮಾಡಿ. ನಿಮ್ ನನ್ನ ಪೇಜಿಗೆ ಹೊಸಬ್ರಾಗಿದ್ರೆ ಫಾಲೋ ಬಟನ್ ಒತ್ತೋದ್ರ ಜೊತೆಗೆ ಈ ಮಿಡಿ ಮಾವಿನಕಾಯಿ ಎಷ್ಟು ಜನ ತಿಂದಿದ್ದೀರಾ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ.